ಈ ಬೇಸಿಗೆ ಟೈಮಲ್ಲಿ ನಾವು ಬಿಸಿ ಬಿಸಿ ಕಾಫಿ ಕುಡಿಬೇಕು ಅಂತಂದರೆ ಒಂದು ಸ್ವಲ್ಪ ಏನೋ ಅನಿಸುತ್ತೆ. ಆವಾಗ ನಾವು ಈ ಥರ ಕೋಲ್ಡ್ ಕಾಫಿ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಈಗ ವಿಡಿಯೋ ಶುರು ಮಾಡೋಣ. ನೋಡಿ, ಒಂದು 4-5 ಬ್ರೂ ಪ್ಯಾಕೆಟ್ ತೊಗೊಂಡಿದ್ದೀನಿ. ಬ್ರೂ ಅಥವಾ ನೆಸ್ಕೆಫೆ ಸನ್ರೈಸ್ ಅಂತ ಬರ್ತಲ್ಲ ಅದು. ಅದನ್ನೆಲ್ಲ ನಾನು ಬಿಡಿಸಿ ಈ ಥರ ಪೌಡ್ರನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಈಗ ನಾನು ಇಲ್ಲಿ ಇದಕ್ಕೊಂದು 4-5 ಐಸ್ ಕ್ಯೂಬ್ ಹಾಕ್ಕೊತಿದ್ದೀನಿ. ಐಸ್ ಕ್ಯೂಬ್ ಹಾಕ್ಕೊಂಡು ಇದನ್ನು ನಾವು ಸುಮ್ಮನೆ ವೈಬ್ರೇಷನ್ ಮಾಡೋಂಗೆ ಮಾಡಿಕೊಂಡು ಬರಬೇಕಾಗತ್ತೆ ಮಿಕ್ಸಿನಲ್ಲಿ. ಇದಕ್ಕೊಂದು ಸ್ವಲ್ಪ ಒಂದು 2 ಸ್ಪೂನಷ್ಟು ಹಾಲು ಹಾಕ್ಕೋಬೇಕು. ಹಾಲು ಹಾಕ್ಕೊಂಡು ನಾನು ಮಾಡ್ಕೊಂಡು ವೈಬ್ರೇಷನ್ ಮಾಡ್ಕೊಂಡು ಬರ್ತೀನಿ ನಾನು. ನೋಡಿ, ಮಾಡ್ಕೊಂಡು ಬಂದಿದ್ದೀನಿ. ಈಗ ನಾವು ತಕ್ಷಣ ಇದು ಮಾಡ್ಕೋಬಾರ್ದು. ಹಿಂಗೆ ಸ್ವಲ್ಪ ಚೆನ್ನಾಗಿ ಫುಲ್ ಶೇಕ್ ಮಾಡಬೇಕು. ಒಂದು 5 ನಿಮಿಷ ಶೇಕ್ ಮಾಡಬೇಕು. ಶೇಕ್ ಮಾಡಿದ್ರೆ ಒಳಗಡೆ ಚೆನ್ನಾಗಿ ನೊರೆ ನೊರೆ ಆಗಿ ಫ್ಲಫಿಯಾಗಿ ಬರುತ್ತೆ ಡಿಕಾಕ್ಷನ್ನು ಕೋಲ್ಡ್ ಕಾಫಿದು. ನೋಡಿ, ಈ ಥರ ಚೆನ್ನಾಗಿ ಶೇಕ್ ಮಾಡಿದ್ದೀನಿ. ಈಗ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ನೊರೆ ನೊರೆ ಆಗಿ ಬಂದಿದೆ. ಇವಾಗ ನಾವು ಇದನ್ನು ಫ್ರಿಡ್ಜಲ್ಲಿ ನಾವು ಬಾಕ್ಸಲ್ಲಿ ಇಟ್ಕೊಂಡು ಶೇಖರಣೆ ಮಾಡಿ ಇಟ್ಕೊಂಡು ನಾವು ಯಾವಾಗ ಬೇಕಾವಾಗ ಮಾಡ್ಕೋಬೋದು ಈ ಕೋಲ್ಡ್ ಕಾಫಿನ. ನೋಡಿ, ನಾವು ಪ್ರತಿ ಸಲ ಫ್ರಿಡ್ಜಿಂದ ತೆಗೆದಾಗ ಮತ್ತೆ ಅದೇ ಥರ ಶೇಕ್ ಮಾಡಿ ಹಾಕ್ಕೋಬೇಕಾಗತ್ತೆ. ಆವಾಗ ಚೆನ್ನಾಗಿ ಈ ಥರ ಫ್ಲಫಿಯಾಗಿ ಬರುತ್ತೆ, ನೊರೆ ನೊರೆಯಾಗಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನಾನು ನೆಕ್ಸ್ಟ್ ಇದಕ್ಕೆ ಒಂದು ಆವಾಗಲೇ ಚಾಕ್ಲೇಟ್ ತೊಗೊಂಡಿದ್ನಲ್ಲ, ಅದನ್ನು ಹಿಂಗೆ ಗ್ರೇಟ್ ಮಾಡ್ಕೊಂಬಿಡ್ತೀನಿ, ತುರಿದಿಟ್ಕೊಂಡ್ರೆ ನಾವಲ್ಲಿ ಕೋಲ್ಡ್ ಕಾಫಿಗೆ ಲಾಸ್ಟಿಗೆ ಡೆಕೋರೇಷನ್ಗೆ ಹಾಕೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ಟೇಸ್ಟು ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಕೊಡುತ್ತೆ ಮಾತ್ರ. ನೋಡಿ, ಹಿಂಗೆಲ್ಲ ಚೆನ್ನಾಗಿ ತುರಿದಿಟ್ಕೊತಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೊಸ್ದಾಗಿ ನೋಡ್ತಿರೋರು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡಿ, ಹಿಂಗೆ 2 ಗ್ಲಾಸ್ ತೊಗೊಂಡಿದ್ದೀನಿ. 2 ಗ್ಲಾಸ್ ತೊಗೊಂಡು ಇದಕ್ಕೆ ಅದೇ ಆವಾಗಲೇ ಮಾಡ್ಕೊಂಡಿದ್ನಲ್ಲ ಡಿಕಾಕ್ಷನ್ನು ಕಾಫಿದು, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಅಷ್ಟು ಫ್ಲಫಿಯಾಗಿ ಬಂದಿದೆ. ಈಗ ಇದನ್ನು ಹಾಕ್ತೀನಿ. ಒಂದು ಕಾಲು ಭಾಗ 2 ಗ್ಲಾಸ್ಗೂ ಹಾಕ್ಕೊಳ್ಳೋಣ. ನೋಡಿ, ಹಿಂಗೆ ಕಾಲು ಭಾಗ ಹಾಕ್ಕೊಳ್ಳೋಣ. ಈಗ ನೆಕ್ಸ್ಟ್ ನಾನು ಇದಕ್ಕೆ ಚಿಲ್ಡಾಗಿ ಚೆನ್ನಾಗಿ ಕೋಲ್ಡಾಗಿರ್ಬೇಕು ಹಾಲು, ಫ್ರಿಡ್ಜಲ್ಲಿ ಇಟ್ಕೊಂಡಿರ್ತೀವಲ್ಲ, ಅದನ್ನು 2 ಗ್ಲಾಸು ಹಾಲು ಹಾಕ್ತಾಯಿದ್ದೀನಿ. ಇದಕ್ಕೆ 1 ಗ್ಲಾಸು, ಇದಕ್ಕೆ 1 ಗ್ಲಾಸು. ನೋಡಿ, ಇದಕ್ಕೂ ಹಾಕ್ತಾಯಿದ್ದೀನಿ. ಅದೇ ಥರ ಚಿಲ್ಡಾಗಿರೋ ಹಾಲು ಹಾಕ್ತಾಯಿದ್ದೀನಿ. ನಾನು ಆವಾಗಲೇ ಇಲ್ಲಿ ಸಕ್ಕರೆ ಆ್ಯಡ್ ಮಾಡಿರಲಿಲ್ಲ, ಬೆಲ್ಲ ಆ್ಯಡ್ ಮಾಡ್ತಿದ್ದೀನಿ. ಈಗ ನೀವು ಬೇಕಾದ್ರೆ ಸಕ್ಕರೆನ ಹಾಕ್ಕೋಬೋದು. ಸಕ್ಕರೆ ನೀವು ಮಿಕ್ಸಿನಲ್ಲಿ ಆವಾಗಲೇ ಐಸ್ ಕ್ಯೂಬ್ ಹಾಕಿಲ್ಲ ಮಾಡಿದ್ವಲ್ಲ, ಆ ಟೈಮಲ್ಲೇ ನಾವು ಸಕ್ಕರೆ ಹಾಕ್ಕೊಂಡು ಮಾಡ್ಕೋಬೋದು. ನಾನಿಲ್ಲಿ ಬೆಲ್ಲ ಹಾಕ್ತಾಯಿದ್ದೀನಿ, ಇವಾಗ ಹಾಕ್ತಾಯಿದ್ದೀನಿ. ನೋಡಿ, ಈಗ ಮತ್ತೆ ಅದ್ರ ಮೇಲೆ ಇನ್ನೂ ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ರೆಡಿ ಆಯಿತು. ತುಂಬ ಕೋಲ್ಡಾಗಿರೋದು, ನೋಡ್ತಾ ಇದ್ದರೆ ಕುಡಿಬೇಕು ಅನಿಸ್ಬಿಡುತ್ತೆ ತಕ್ಷಣ. ಈಗ ನೋಡಿ, ಈಗ ಚಾಕ್ಲೇಟ್ ಪೌಡರ್ನ ಮೇಲೆ ಉದುರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂತು ಕೋಲ್ಡ್ ಕಾಫಿ. ಅದೇ ಥರ ಇನ್ನೊಂದು ಬೇರೆ ಕಾಫಿ ಕಪ್ಪಲ್ಲಿ ಹಾಕಿದ್ದೀನಿ. ನೋಡಿ, ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ.